Good evening. Good evening, guys. Ready? Sushi fans. ಹರೇ ಕೃಷ್ಣ ಸ್ಟಾರ್ಟ್ ಮಾಡೋಣ. ಕೈ ಎತ್ತಿ. ಯಾರು ಹೇಳ್ತೀರಾ? ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಯಾರು ಹೇಳ್ತೀರಾ ಶ್ಲೋಕ? ವೆರಿ ಗುಡ್. ಯಾರೋ ಕೈ ಎತ್ತಿದ್ರು. ಮೀಟಪ್. ಎಸ್, ವಿಲ್ ಡೂ ಒನ್ ಮೀಟಪ್. ಮೈಸೂರಲ್ಲಿ ಮೀಟಪ್ ಮಾಡೋಣ. ಎಲ್ಲ ದಸರಾಗೆ ಬಂದುಬಿಡಿ. ಓಕೆ, ಯಾರ್ಯಾರು ಮೈಸೂರಿಗೆ ಬರ್ತೀರಾ? ಸುಶಿ ಮೀಟಪ್. ಯಾರ್ಯಾರ ಹತ್ರ ಬುಕ್ ಇದೆ ಓಪನ್ ಮಾಡಿ ಇಟ್ಕೊಳ್ಳಿ. ಶ್ಲೋಕ 24. ಸಂಜಯ ಉವಾಚ ಏವ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಇವಾಗ ಅನುವಾದ ಅರ್ಥ ನೋಡೋಣ. ಸಂಜಯ ಉವಾಚ. ಸೊ ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ ಯಾರಿಗೆ? ಯುದ್ಧ ನಡೆಯೋ ಕಡೆ ಇರಲ್ಲ. ಸಂಜಯ ಮತ್ತೆ ಧೃತರಾಷ್ಟ್ರ. ಸೊ ಧೃತರಾಷ್ಟ್ರಂಗೆ ಕಣ್ಣಿರಲ್ಲ ಅಲ್ವಾ? ಸೊ ಸಂಜಯ ಇಲ್ಲಿ ಏನೇನು ನಡೀತಾ ಇದೆ ಅದನ್ನೆಲ್ಲ ಧೃತರಾಷ್ಟ್ರಂಗೆ ಹೇಳ್ತಾ ಇದ್ದಾನೆ. ಹೇ ಭರತ ವಂಶಜನೇ, ಅರ್ಜುನನ ಈ ಮಾತುಗಳನ್ನು ಕೇಳಿ ಕೃಷ್ಣನು ಎರಡೂ ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ. ಸೊ ಲಾಸ್ಟ್ ಶ್ಲೋಕದಲ್ಲಿ ಅರ್ಜುನ ಕೇಳ್ಕೊಂಡಿದ್ದ, ನಾನು ಯಾರ ಜೊತೆ ಯುದ್ಧ ಮಾಡಬೇಕೋ ಅವರ ಮಧ್ಯೆ ನನ್ನ ರಥನ ನಿಲ್ಲಿಸು ಅಂತ ಕೇಳ್ಕೊಂಡಿದ್ದಲ್ಲ. ಸೊ ಇದನ್ನ ಸಂಜಯ ಅಲ್ಲಿ ಕೂತ್ಕೊಂಡು ಧೃತರಾಷ್ಟ್ರಂಗೆ ಹೇಳ್ತಾ ಇದ್ದಾನೆ. ಸೊ ಅರ್ಜುನ ಕೇಳಿದ್ದ ನಿಲ್ಸಕ್ಕೆ, ಹಾಗೇನೆ ಕೃಷ್ಣ ಅರ್ಜುನನ ರಥವನ್ನ ನಿಲ್ಲಿಸಿದ ಮಧ್ಯೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಈ ಶ್ಲೋಕದಲ್ಲಿ ಅರ್ಜುನನನ್ನು ಗುಡಾಕೇಶ ಎಂದು ಕರೆದಿದ್ದಾರೆ. ಸೊ ಇಲ್ಲಿ ಅರ್ಜುನನ ಗುಡಾಕೇಶ ಅಂತ ಏನಕ್ಕೆ ಕರೆದಿದ್ದಾರೆ? ಸೊ ಗುಡಾಕ ಅಂದ್ರೆ ನಿದ್ರೆ ಅಂತ. ಸೊ ಇಲ್ಲಿ ನಿದ್ರೆ ಅಂದ್ರೆ ನಿದ್ದೆ ಮಾಡೋದಂತಲ್ಲ. ಸೊ ನಿದ್ರೆ ಅಂದ್ರೆ ಇಲ್ಲಿ ಅಜ್ಞಾನ ಅಂತ. ಸೊ ಯಾರಿಗೆ ರೈಟ್ ನಾಲೆಡ್ಜ್ ಸಿಕ್ಕಿರಲ್ವೋ ಅವರು ಅಜ್ಞಾನದಲ್ಲಿರ್ತಾರೆ. ಬಟ್ ಅವನು ಆ ಅಜ್ಞಾನದಿಂದ ಗೆದ್ದು ಬಂದಿರ್ತಾನೆ. ಸೊ ಕೃಷ್ಣನ ಮಾರ್ಗದರ್ಶನದಲ್ಲಿ ಅವನು ಅಜ್ಞಾನದಿಂದ ಗೆದ್ದು ಬಂದಿರ್ತಾನೆ. ಹಾಗಾಗಿ ಅವನು ಗುಡಾಕೇಶ. ಕೃಷ್ಣನೊಡನೆ ತನ್ನ ಗೆಳೆತನದಿಂದ ಅರ್ಜುನನು ನಿದ್ರೆಯನ್ನು ಅಜ್ಞಾನವನ್ನು ಗೆದ್ದ. ಸೊ ಅಜ್ಞಾನದಿಂದ ಗೆದ್ದು ಬಂದಿದ್ದಾನೆ. ಕೃಷ್ಣನ ಮಹಾಭಕ್ತನಾಗಿ ಅವನಿಗೆ ಕೃಷ್ಣನನ್ನು ಒಂದು ಕ್ಷಣವೂ ಮರೆಯಲು ಸಾಧ್ಯವಿರಲಿಲ್ಲ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಭಕ್ತ ಅನ್ನೋನು ಹೇಗಿರ್ಬೇಕು ಅಂತ. ಸೊ ನೀವು ನಾನು ಕೃಷ್ಣನ್ ಭಕ್ತ, ಆಂಜನೇಯನ್ ಭಕ್ತ ಅಂತ ಹೇಳ್ತೀರಲ್ವಾ? ಹೆಂಗೆ ನಿಮ್ಮ ಪ್ರಕಾರ ಭಕ್ತ ಅಂದ್ರೆ ಹೇಗಿರ್ಬೇಕು? ಸೊ ಭಕ್ತ ಅಂದ್ರೆ ಬರೀ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ನೀವು ಅವನ ಭಕ್ತ ಆಗಿರಲ್ಲ. ಯಾವಾಗ್ಲೂ ಅವನು ನಿಮ್ಮ ಸ್ಮರಣೆಯಲ್ಲಿರ್ಬೇಕು. ನಿಮ್ಮ ನಿದ್ರೆಯಲ್ಲಾಗಲಿ ಜಾಗೃತಾವಸ್ಥೆಯಲ್ಲಾಗಲಿ. ಸೊ ನೀವು ಎದ್ದಿರುವಾಗ್ಲೂ ಅವನ್ನೇ ನೆನೆಸ್ಕೊಂತಾ ಇರ್ಬೇಕು. ನಿದ್ದೆ ಮಾಡ್ತಾ ಇರ್ಬೇಕಾದ್ರೂ ಅವಂದೇ ನೆನಪಿರ್ಬೇಕು. ಭಕ್ತನು ಕೃಷ್ಣನ ಹೆಸರು, ರೂಪ, ಗುಣ ಮತ್ತು ಲೀಲೆಗಳನ್ನು ಸೊ ಯಾವಾಗ್ಲೂ ಅವನು ಕೃಷ್ಣನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಈಗ ನಾನು ಕೃಷ್ಣನ್ ಭಕ್ತ ಅಂದ್ರೆ ಬರೀ ಅವನ ಬಗ್ಗೆನೇ ಯೋಚನೆ ಮಾಡೋದು, ಸೊ ಅವನ ಕಥೆಗಳನ್ನ ಕೇಳೋದು, ಅವನ ನಾಮ ಜಪವನ್ನು ಮಾಡೋದು. ಸೊ ಇದು ನಿಜವಾದ ಭಕ್ತನ ಲಕ್ಷಣಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಅರ್ಜುನ ಕೃಷ್ಣನ ಭಕ್ತನಾಗಿದ್ದ, ಯಾವಾಗ್ಲೂ ಕೃಷ್ಣನ ನೆನೆಸ್ಕೋತಾ ಇದ್ದ. ಇದಕ್ಕೇನೆ ಕೃಷ್ಣ ಪ್ರಜ್ಞೆ ಅಥವಾ ಸಮಾಧಿ ಅಂತ ಹೇಳ್ತಾರೆ. ಸೊ ಏನು ಕೃಷ್ಣ ಪ್ರಜ್ಞೆ ಅಂದ್ರೆ ಈಗ ಗೊತ್ತಾಯ್ತಾ? ಸೊ ನಿಜವಾದ ಭಕ್ತರು ಯಾವಾಗ್ಲೂ ಕೃಷ್ಣ ನೆನೆಸ್ಕೊಂತಾ ಇರ್ತಾರಲ್ಲ, ಅದೇ ಕೃಷ್ಣ ಪ್ರಜ್ಞೆ. ನೀವೀಗ ಊಟ ಮಾಡ್ಬೇಕಾದ್ರೂ ಕೃಷ್ಣ, ಏನೋ ನೀರು ಕುಡಿತಾ ಇರ್ತೀರಾ ಕೃಷ್ಣ ನೆನೆಸ್ಕೊಂಡು ಕುಡೀರಿ. ಏನೋ ಒಂದು ಕೆಲಸ ಮಾಡ್ತೀರಾ ಕೃಷ್ಣ ನೆನೆಸ್ಕೊಂಡು ಮಾಡಿ. ಸೊ ಒಂದು ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮುಂಚೆ ಕೈ ಮುಗಿತಾರೆ ಅಲ್ವಾ? ಸೊ ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ನೀವು ಆ ದೇವ್ರನ್ನ ನೆನೆಸ್ಕೊಂಡು ನಿಮ್ಮ ಮುಂದಿನ ಕೆಲಸಗಳನ್ನ ಮಾಡಿ. ಸೊ ಅವನು ನಿಜವಾದ ಭಕ್ತ, ಅವನು ಕೃಷ್ಣ ಪ್ರಜ್ಞೆಗೆ ಒಳಗಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೃಷ್ಣ ಪ್ರಜ್ಞೆನೇ ಸಮಾಧಿ ಅಂತ ಹೇಳ್ತಾ ಇದ್ದಾರೆ. ಸೊ ಸಮಾಧಿ ಅಂದ್ರೆ ನಾನು ಅದು ಒಂದಾಗೋದು. ಸೊ ಇಲ್ಲಿ ಅದು ಅಂದ್ರೆ ನಾನು ಪರಮಾತ್ಮ, ಆತ್ಮ ಮತ್ತೆ ಪರಮಾತ್ಮ ಒಂದಾಗೋದು. ಸೊ ಇಲ್ಲಿ ಆತ್ಮ ಅಂದ್ರೆ ನನ್ನ ಆತ್ಮ ಆಗುತ್ತೆ. ಇಲ್ಲಿ ನೀವು ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಕೃಷ್ಣ ಕೃಷ್ಣ ಕೃಷ್ಣ, ಅವನ ನಾಮ ಜಪ, ಅವನ ರೂಪ ಗುಣ. ಸೊ ಅದು ಮತ್ತೆ ನಮ್ಮ ಆತ್ಮ ಒಂದೇ ಆದಾಗ ನಾವು ಸಮಾಧಿಯ ಸ್ಥಿತಿಯನ್ನ ತಲುಪ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಋಷಿಕೇಶನಾಗಿ ಎಲ್ಲ ಜೀವಿಗಳ ಇಂದ್ರಿಯಗಳ ಮತ್ತು ಮನಸ್ಸುಗಳ ನಿರ್ದೇಶಕನಾಗಿ ಕೃಷ್ಣನಿಗೆ ಅರ್ಜುನನು ರಥವನ್ನು ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೇಳಿದ್ದುದಕ್ಕೆ ಕಾರಣವು ಅರ್ಥವಾಯಿತು. ಸೊ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಅರ್ಥ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ನೀವು ಈ ಶ್ಲೋಕದಿಂದ ಏನು ಅರ್ಥ ಮಾಡ್ಕೊಂಡ್ರಿ? ಈಗ ಅರ್ಜುನನ ಹತ್ರ ರಥ ಇತ್ತು, ಅರ್ಜುನಂದೇ ರಥ, ಅವನ ಹತ್ರ ಬಿಲ್ಲು ಬಾಣ ಇತ್ತು. ಅವನು ಹೋಗಿ ಯುದ್ಧಕ್ಕೆ ನಿಲ್ಬೋದಾಗಿತ್ತು, ಅವನೇ ಹೋಗಿ. ಕೃಷ್ಣನ್ ಮಾರ್ಗದರ್ಶನ ಇಲ್ದೇನೆ ಅವನು ಯುದ್ಧ ಮಾಡಬೇಕಾಗಿತ್ತು. ಬಟ್ ಯಾಕೆ ಕೃಷ್ಣನ್ ಮಾರ್ಗದರ್ಶನ ತಗೊಂಡ ಅಲ್ವಾ? ಹಾಗೇನೆ ನಮ್ಮ ಜೀವನದಲ್ಲೂ ಅಷ್ಟೇ, ನಮ್ಗೆ ಏನೇ ಇರಲಿ, ಆಸ್ತಿ ಅಂತಸ್ತು ಐಶ್ವರ್ಯ ಬುದ್ಧಿ ಜ್ಞಾನ ಏನೇ ಇರಲಿ, ಬಟ್ ಅವನ ಬೆಂಬಲ ಅವನ ಆಶೀರ್ವಾದ ನಿಮ್ಮ ಮೇಲೆ ಇದ್ರೆ ಮಾತ್ರ ನೀವು ಸರಿಯಾದ ಜ್ಞಾನದಿಂದ ಸರಿಯಾದ ದಾರಿಯಲ್ಲಿ ನಡೆಯೋಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಥವನ್ನು ಏನಕ್ಕೆ ಎಲ್ಲಿ ನಿಲ್ಸಕ್ಕೆ ಹೇಳ್ದ? ಸೊ ನಿನಗೆ ಯಾವ ಕಡೆ ಸರಿಯಾಗಿ ಅನ್ಸುತ್ತೆ ಅಲ್ಲಿ ನಿಲ್ಸು. ಅರ್ಜುನ ಕೇಳ್ದ ಕೃಷ್ಣಂಗೆ, ರಥನ ನೀನೆ ಅಲ್ಲಿ ನಿಲ್ಸು, ನಾನು ಯಾರ ಜೊತೆ ಯುದ್ಧ ಮಾಡಬೇಕು ಅಂತ. ಸೊ ಯುದ್ಧ ಮಾಡೋನ್ಗೆ ಯಾರ ಜೊತೆ ಯುದ್ಧ ಮಾಡ್ಬೇಕಂತ ಗೊತ್ತಿರಲ್ವಾ? ಸೊ ಗೊತ್ತಿರುತ್ತೆ, ಬಟ್ ಆದರೂ ಆ ಪರಮಾತ್ಮನಲ್ಲಿ ಕೇಳ್ತಾನೆ. ಹೀಗೆ ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಎಷ್ಟು ಪ್ರಾಮಾಣಿಕತೆಯಿಂದ ಆ ಭಗವಂತನ ಕಡೆ ಭಗವಂತನ ಭಕ್ತರಾಗಿರ್ತೀವಿ, ಅವನು ನಮಗೆ ಸರಿಯಾದ ಜಾಗದಲ್ಲಿ ನಮ್ಮನ್ನ ಇಡ್ತಾನೆ. ಹೇಗೆ ಅವನು ರಥವನ್ನು ಸರಿಯಾದ ಜಾಗದಲ್ಲಿ ಪ್ಲೇಸ್ ಮಾಡ್ತಾನೋ, ಸರಿಯಾದ ಜಾಗದಲ್ಲಿ ನಿಲ್ಲಿಸ್ತಾನೋ, ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಯಾವ ಜಾಗದಲ್ಲಿ ಇರಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ, ನಾವೆಲ್ಲ. ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ನಾವು ಜೀವನದಲ್ಲಿ ಯಾವ ಪೊಸಿಷನಲ್ಲಿ ಇರಬೇಕಂತ. ಅವನು ಡಿಸೈಡ್ ಮಾಡ್ತಾನೆ. ಸೊ ಯಾವಾಗ ಡಿಸೈಡ್ ಮಾಡ್ತಾನೆ? ನೀವು ಅವನ ನಿಜವಾದ ಭಕ್ತರಾದಾಗ. ಸೊ ನೀವು ಪ್ರಾಮಾಣಿಕತೆಯಿಂದ ಅವನನ್ನು ನಂಬಿ ಅವನು ನಿಮಗೆ ಸರಿಯಾದ ಜಾಗವನ್ನು ಸರಿಯಾದ ಜೀವನವನ್ನು ಕೊಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಅನ್ಕೊಬೋದು, ಒಳ್ಳೆಯವ್ರಿಗೆ ಯಾಕೆ ಯಾವಾಗಲೂ ಕಷ್ಟಗಳು ಬರ್ತಾ ಇರುತ್ತೆ? ಸೊ ಈ ಥರ ಕರಪ್ಷನ್ ಮಾಡೋರು, ಕೆಟ್ಟ ಕೆಲಸ ಮಾಡೋರು, ದುಡ್ಡು ಮಾಡಿಕೊಂಡು ಮನೆ ಮೇಲೆ ಮನೆ ಕಟ್ತಾ ಇದ್ದಾರೆ, ಕಾರ್ ಮೇಲೆ ಕಾರ್ ತಗೋತಾ ಇದ್ದಾರೆ. ಸೊ ಅವರೆಲ್ಲ ಹೆಂಗೆ ಖುಷಿಯಾಗಿದ್ದಾರೆ? ನಾವು ಭಕ್ತಿ ಮಾಡಿಕೊಂಡು ನಮ್ಗೇನು ಸಿಗ್ತಾ ಇದೆ ಅಂತ ನೀವು ಅನ್ಕೊಬೋದು. ಆದರೆ ನಿಜವಾದ ಭಕ್ತ, ಇಲ್ಲಿ ನೀವೆಲ್ಲ ಭಕ್ತ ಪ್ರಹ್ಲಾದ ಮೂವಿ ನೋಡಿರ್ತೀರ ಅಲ್ವಾ? ಸೊ ಅದರಲ್ಲಿ ಪ್ರಹ್ಲಾದ, ಪುನೀತ್ ರಾಜ್ಕುಮಾರ್ ಆಕ್ಟ್ ಮಾಡಿರೋದು ಪ್ರಹ್ಲಾದನ ಕ್ಯಾರೆಕ್ಟರ್. ಅಲ್ಲಿ ಅವರ ತಂದೆ ಹಿರಣ್ಯಕಶಿಪು ಹೇಗೆಲ್ಲ ಅವನ್ನ ಸಾಯಿಸಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ವಾ? ನೀನು ಹರಿಯ ಭಕ್ತ, ನೀನು ಸಾಯ್ಬೇಕು ಅಂತ ಅವನ್ನ ಆನೆ ಕೈಲಿ ತುಳ್ಸಕ್ಕೆ, ಇನ್ನೇನ್ ಆನೆ ಪ್ರಹ್ಲಾದನ ಮೇಲೆ ಕಾಲಿಡ್ಬೇಕು, ಬಟ್ ಅಷ್ಟರಲ್ಲಿ ದೇವ್ರು ಬಂದು ಕಾಪಾಡ್ತಾನೆ. ಹಾಗೆ ನಮ್ಮ ಒಳ್ಳೆಯವ್ರಿಗೂ ಅಷ್ಟೇನೆ, ಕಷ್ಟದ ತುದಿಗೆ ತಳ್ತಾನೆ, ಬಟ್ ತುಳಿಯಕ್ಕೆ ಬಿಡಲ್ಲ. ಸೊ ಆನೆ ಕೈಯಿಂದ ಪ್ರಹ್ಲಾದನ ತುಳಿಯಕ್ಕೆ ಬಿಡ್ಲಿಲ್ಲ, ಬಟ್ ಕಷ್ಟದವರೆಗೂ ಹೋಗಿದ್ದ ಅಲ್ವಾ? ಹಾಗೇನೆ ನಮ್ಮ ಜೀವನ ಕೂಡ. ನೀವು ಎಷ್ಟೇ ಕಠಿಣ ಪರಿಸ್ಥಿತಿಯಲ್ಲಿರ್ಬೋದು, ನೀವು ಒಳ್ಳೆಯವರಾಗಿದ್ರೆ, ನೀವು ಆ ದೇವ್ರ ಮೇಲೆ ನಂಬಿಕೆ ಇದ್ರೆ, ನಿಮಗೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ವಾಪಸ್ಸು ಕರ್ಕೊಂಡು ಬರ್ತಾನೆ. ಸೊ ಏನಕ್ಕೆ ಹೀಗೆ ಮಾಡ್ತಾನೆ ಅಂದರೆ, ನಿಮ್ಗೆ ಅರ್ಥ ಆಗಲಿ ಜೀವನ ಏನು ಅಂದರೆ ಅಂತ. ಸೊ ನಿಜವಾದ ಭಕ್ತರಿಗೆ ಜೀವನ ಏನು ಅಂದರೆ ಏನು ಅಂತ ಅರ್ಥ ಮಾಡಿಸ್ಬೇಕು ಅವನು. ಇವಾಗ ನಿಮ್ಗೆಲ್ಲ ಕಂಫರ್ಟ್ ಕೊಟ್ಟರೆ ನೀವು ದೇವ್ರನ್ನ ಹುಡ್ಕೊಂಡು ಹೋಗ್ತೀರಾ? ಇಲ್ಲ ಅಲ್ವಾ? ನನಗೆಲ್ಲ ಇದೆ, ನನಗೆ ಯಾಕೆ ದೇವರು ಅಂತೀರಾ? ಹಾಗಾಗಿ ಅವನು ಎಲ್ಲನೂ ಕಿತ್ಕೋತಾನೆ ನಿಮ್ಮ ಹತ್ರ. ಕಿತ್ಕೊಂಡು ನೀವು ಯಾವಾಗ ಏನೂ ಇಲ್ಲದೆ ಆ ದೇವ್ರ ಹತ್ರ ಹೋಗ್ತೀರಾ ಅಲ್ವಾ? ಆಗ ನಿಮಗೆ ವಾಪಸ್ಸು ಎಲ್ಲನೂ ಕೊಡ್ತಾನೆ. ಸೊ ವೆಯ್ಟ್ ಮಾಡಬೇಕು ನೀವು, ಆಯಿತಾ? ಸೊ ಇದೇ ಈ ಶ್ಲೋಕದ ಅರ್ಥ. ಪ್ರಹ್ಲಾದಂಗೆ ಬೆಂಕಿಯಲ್ಲಿ ಸುಡೋಕ್ಕೆ ಕರ್ಕೊಂಡು ಹೋಗ್ತಾರೆ, ಆದರೆ ಬೆಂಕಿಯನ್ನು ಸುಡಲಿಲ್ಲ. ಹಾಗೇನೆ ಎಷ್ಟೇ ನಾವು ಕಷ್ಟಗಳು ಅನುಭವಿಸ್ಬೋದು, ಬಟ್ ಕೊನೆಯಲ್ಲಿ ಅವನು ಆ ನಿಜವಾದ ಜ್ಞಾನ ಕೊಡ್ತಾನಲ್ಲ, ಅದರಲ್ಲಿ ಸುಖ ಇದೆ ಅಂತ ಇಲ್ಲಿ ಹೇಳ್ತಾರೆ. ಸೊ ನೀವೇನು ಭೌತಿಕ ಜಗತ್ತಲ್ಲಿ ನೋಡ್ತಾ ಇರ್ತೀರಾ, ನಿಮ್ಮ ಸುತ್ತಮುತ್ತ ಒಳ್ಳೆ ಬಟ್ಟೆ ಹಾಕೋತಾರೆ, ಒಳ್ಳೆ ಕಾರು, ಒಳ್ಳೆ ಮನೆ, ಸೊ ಇದೆಲ್ಲ ನೋಡಿ ಇದನ್ನ ಜೀವನ ಅನ್ಕೊಂಡಿರ್ತೀರಲ್ಲ, ಸೊ ಅದೆಲ್ಲ ಜೀವನ ಅಲ್ಲ. ನಿಮಗೆ ಅದನ್ನ ದೇವರು ಮೊದಲೇ ಕೊಟ್ಬಿಟ್ರೆ ದೇವ್ರ ಬೆಲೆನೇ ನಮಗೆ ಗೊತ್ತಾಗಲ್ಲ. ಹಾಗಾಗಿ ದೇವರು ಅದನ್ನೆಲ್ಲ ನಮಗೆ ಕೊಡಲ್ಲ ಮುಂಚೆನೆ. ಕಷ್ಟಕ್ಕೆ ತಳ್ತಾನೆ, ಆಮೇಲೆ ಎತ್ತಿ ಮೇಲೆ ಕೂರಿಸ್ತಾನೆ. ಸೊ ಇದು ಈ ಶ್ಲೋಕದ ಅರ್ಥ ಆಯ್ತಾ? ಎಂತಾದ್ರೂ ಡೌಟ್ ಇದೆಯಾ? ಕೃಷ್ಣ ಅವರು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು.
ಸಾರಿ ಮೇಡಮ್, ನಮ್ಮ ಪಾಪು ಲೈವ್ ಆನ್ ಮಾಡಿದ್ದಾಳೆ. ವೆರಿ ಗುಡ್. ಅಟ್ ವಾಟ್ ಟೈಮ್ ಟು ಜಾಯಿನ್ ಯೋಗ ಕ್ಲಾಸ್? ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 5:30ರಿಂದ 6:30. ಅಕ್ಕ, ವಿ ಲವ್ ಯು. ವಿ ಲವ್ ಯು ಟು. ಓದೋಕ್ಕೆ ಮನಸ್ಸಿಲ್ಲ, ಏನು ಮಾಡಬೇಕು? ಮನಸ್ಸು ಮಾಡಬೇಕು. ಮನಸ್ಸು ಮಾಡಿ ಓದಿ. ಓದೋ ವಯಸ್ಸಲ್ವಾ? ನಿಮ್ಮ ಧರ್ಮನೇ ಅದಲ್ವಾ? ಇಲ್ಲಿ ಅರ್ಜುನ ಎದುರುಗಡೆ ನಮ್ಮ ರಿಲೇಟಿವ್ಸ್ ಇದ್ದಾರೆ, ನಾನು ಯುದ್ಧ ಮಾಡಲ್ಲ ಅಂತ ಕೂತಿದ್ದ. ಬಟ್ ಅವನು ನಿಜವಾದ ಕ್ಷತ್ರಿಯ. ಕ್ಷತ್ರಿಯರು ಯಾರು? ಕ್ಷತ್ರಿಯರು ಇರೋದೇ ಯುದ್ಧ ಮಾಡಕ್ಕೆ. ಕ್ಷತ್ರಿಯರು ಹುಟ್ಟದೇ ಯುದ್ಧ ಮಾಡಕ್ಕೆ. ಸೊ ಈಗ ಸೈನಿಕರ ಕೆಲಸ ಏನು? ದೇಶ ಕಾಯೋದು. ಸೊ ಅವ್ರು ನಾನು ದೇಶ ಕಾಯಲ್ಲ, ನಾನು ರಜಾ ತಗೊಂಡ್ಬಿಟ್ಟಿದ್ದೀನಿ ಅಂದರೆ ಹೆಂಗಿರುತ್ತೆ ಅದು? ಸೊ ನಿಮ್ಮ ಧರ್ಮನ ನೀವು ಫಾಲೋ ಮಾಡಬೇಕು. ಸೊ ನೀವು ಸ್ಟೂಡೆಂಟ್ ಆಗಿದ್ದೀರಾ, ಸ್ಟೂಡೆಂಟ್ ಆಗಿ ನಿಮ್ಮ ಧರ್ಮ ಏನು? ಓದೋದು. ಸೊ ಜ್ಞಾನ ಸಂಪಾದನೆ ಮಾಡೋದಾಗಿರುತ್ತೆ. ಸೊ ಜ್ಞಾನ ಸಂಪಾದನೆ ಮಾಡಿ ಈ ಟೈಮಲ್ಲಿ. ಬೇರೆ ಏನು ಕೆಲಸ ಇದೆ ಹೇಳಿ ನಿಮಗೆ? ಸ್ಟೂಡೆಂಟ್ ಆಗಿ ಓದಲಿಲ್ಲ, ಸ್ಟೂಡೆಂಟ್ ಆಗಿದ್ದಾಗ ಓದಲಿಲ್ಲ ಅಂದರೆ ಮುಂದೆ ನಿಮಗೆ ಜೀವನ ಚೆನ್ನಾಗಿರತ್ತಾ ಹೇಳಿ? ಓದ್ಬಿಡಿ. ಹಬ್ಬ ಅಂದರೆ ಪಾಪ ಎಷ್ಟು ವರ್ಷ ಇರುತ್ತೆ. ಡಿಗ್ರಿ ಎಲ್ಲ ಚೆನ್ನಾಗಿ ಮಾಡಿಬಿಡಿ, ಓಕೆನಾ? ಸೊ ಅಲ್ಲಿ ಏನು ಕಲಿತೀರಾ ಅದು ನಿಮ್ಮ ಜೀವನದ ಪೂರ್ತಿ ಇರುತ್ತೆ, ಓಕೆನಾ? ನಿಮ್ಮ ಧರ್ಮನ ನೀವು ಫಾಲೋ ಮಾಡಬೇಕಾಗುತ್ತೆ. ಅಲ್ಲಿ ತಪ್ಪು ಕೆಲಸ ಮಾಡೋಂಗಿಲ್ಲ. ಈಗ ಯಾರೋ ಪೊಲೀಸ್ ಆಗಿರ್ತಾನೆ, ಅವನ ಕೆಲಸನೇ ಕಳ್ಳರನ್ನ ಹಿಡಿಯೋದಾಗಿರುತ್ತೆ. ಬಟ್ ಅವ್ರ ಮಗನೇ ತಪ್ಪು ಮಾಡಿದಾಗ, ಅವ್ರ ಮಗನೇ ಕಳ್ಳ ಆದಾಗ ಅವನ ಕೆಲಸ ಅವ್ನು ಮಾಡಬೇಕಾಗುತ್ತೆ. ನನ್ನ ಮಗ ಕದ್ಬಿಟ್ಟಿದ್ದಾನೆ ಅಂತ ಬಿಟ್ಬಿಡೋಕ್ಕಾಗಲ್ಲ. ನೀವು ಇವಾಗ ಸ್ಟೂಡೆಂಟ್ ಆಗಿದ್ದೀರಾ, ಓದಬೇಕು. ಓದಿಲ್ಲ ಅಂತ ಕಾಪಿ ಮಾಡೋಂಗಿಲ್ಲ. ಓದಿ ಚೆನ್ನಾಗಿ, ಮನ್ಸು ಮಾಡಿ. ದಿನ ಏನಾದರೂ ಒಂದು ಕಲಿತಾನೆ ಇರ್ತೀರ. ಜೀವನ ನಿಮಗೆ ದಿನ ಒಂದೊಂದು ಪಾಠಗಳನ್ನ ಹೇಳ್ಕೊಡ್ತಾ ಇರುತ್ತೆ. ಸೊ ನಾವು ಕಲಿತಾ ಹೋಗಬೇಕಾಗುತ್ತೆ. ಅದೇ ಜೀವನ. ಎಜುಕೇಷನ್ ಇಸ್ ಇಂಪಾರ್ಟೆಂಟ್, ಬಟ್ ರೈಟ್ ಎಜುಕೇಷನ್ ಇಸ್ ಇಂಪಾರ್ಟೆಂಟ್, ನಾಟ್ ದ ರಾಂಗ್ ಎಜುಕೇಷನ್. ಯಾರೂ ನಮ್ಮ ಜೊತೆ ಇಲ್ಲ ಅಂದರೆ ಹೇಗೆ ಬದುಕ್ಬೋದು? ಯಾರೂ ಇಲ್ಲ ಅಂತ ಏನಕ್ಕೆ ಅನ್ಕೊತೀರಾ? ದೇವ್ರಿದ್ದಾನೆ ನಮ್ಮ ಜೊತೆ ಅಂತ ಅಂದ್ಕೊಳ್ಳಿ. ನೀವೀಗ ನೋಡಿ, ಯಾರೋ ಗೊತ್ತಿಲ್ಲದಿರೋ ಮೂರನೇ ವ್ಯಕ್ತಿ ಮೇಲೆ ನಿಮ್ಮ ನಂಬಿಕೆನ ಇಡ್ತೀರಾ, ಆ ನಂಬಿಕೆ ಒಡೆದೋಗುತ್ತೆ. ಆದರೆ ಗೊತ್ತು ಆ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅಂತ, ಬಟ್ ಅವನ ಮೇಲೆ ನಂಬಿಕೆ ಇಡೋಕ್ಕೆ ನಮಗೆ ಕಷ್ಟ, ಡೌಟ್. ಅವನ ಮೇಲೆ ನಂಬಿಕೆ ಇಟ್ಟು ನೋಡಿ. ಎಲ್ಲಿ ಡೈಲಿ ಅಪ್ಸ್ಕಿಲ್ ಆಗಬೇಕು. ಎಸ್, ಎಲ್ಲದರಲ್ಲೂ ಅಪ್ಸ್ಕಿಲ್ ಆಗ್ತಾ ಇರಿ. ಹೊಸ ಹೊಸ ಸ್ಕಿಲ್ಸ್ ಕಲಿತಾ ಇರಿ. ವಿದ್ಯಾರ್ಥಿ ಎಲ್ಲ, ನೌಕರಿ ಮಾಡುತ್ತಿದ್ದೇನೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದೇನೆ, ಆದರೆ ಓದೋಕ್ಕೆ ಮನಸ್ಸಿಲ್ಲ. ನೀವು ಜೀವನದಲ್ಲಿ ನಿಮ್ಮ ಗುರಿ ಆ ಸ್ಪರ್ಧಾತ್ಮಕ ಪರೀಕ್ಷೆನ ಪಾಸ್ ಆಗಬೇಕು ಅಂತ ಇದ್ದರೆ ನಿಮಗೆ ಮನಸ್ಸು ಬರುತ್ತೆ ಓದೋಕ್ಕೆ. ನೀವು ಯಾರೋ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಬರಿಬೇಕು, ಅಥವಾ ಚೆನ್ನಾಗಿ ದುಡ್ಡು ಮಾಡಬೇಕು ಅದಕ್ಕೆ ನಾನು ಬರಿಬೇಕು ಪರೀಕ್ಷೆ ಅಂತ ಅಂದ್ಕೊಂಡ್ರೆ ನಿಮಗೆ ಮನಸ್ಸು ಬರಲ್ಲ. ಏನಕ್ಕೆ? ವೈ ಯು ಹ್ಯಾವ್ ಟು ರೈಟ್ ದಟ್ ಎಕ್ಸಾಮ್? ಆ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿದ್ರೆ ನಿಮಗೆ ಓದೋಕ್ಕೆ ಮನಸ್ಸು ಬರುತ್ತೆ. ಏನಕ್ಕೆ ಓದಬೇಕು ಅಂತ ಕೇಳ್ಕೊಳ್ಳಿ ನೀವು ನಿಮ್ಮನ್ನ. ಹಾರರ್ ಮೂವೀಸ್ ನೋಡೋದ್ರಿಂದ ಏನಾದರೂ ನೆಗೆಟಿವ್ ಎಫೆಕ್ಟ್ ಆಗುತ್ತಾ? ನಿಮಗೆ ಕನಸಲ್ಲೆಲ್ಲ ಅದೇ ಬಂದು ಭಯ ಆಗಿ ನಿಮ್ಮ ಪಾಸಿಟಿವ್ ಯೋಚನೆಗಳನ್ನ ಅದು ತಡೀತಾ ಇದ್ದರೆ ನೀವು ಅದನ್ನೆಲ್ಲ ನೋಡೋದು ನಿಲ್ಲಿಸ್ಬೋದು. ಇಲ್ಲ, ನಮಗೆ ಅದೇನು ಎಫೆಕ್ಟ್ ಮಾಡಲ್ಲ ನನ್ನ ಬೇರೆ ಕೆಲಸಗಳಿಗೆ ಅಂದರೆ ನೀವು ನೋಡ್ಬೋದು. ಯೂಟ್ಯೂಬಲ್ಲಿ ನಾನು ಭಗವದ್ಗೀತೆ ಅಪ್ಲೋಡ್ ಮಾಡ್ತಾ ಇರೋದು ನನ್ನ ಮೊಮ್ಮಕ್ಳಿಗೋಸ್ಕರ, ಆಯಿತಾ? ನೀವೆಲ್ಲ ಬೇಕಾದರೆ ನೋಡ್ಬೋದು. ವೈ ವಿ ಶುಡ್ ನಾಟ್ ಈಟ್ ಗಾರ್ಲಿಕ್ ಆನಿಯನ್? ತಿನ್ನಿ, ಯಾರು ಬೇಡ ಅಂದಿದ್ದು? ಅದು ಯಾರು ಆಧ್ಯಾತ್ಮನ ಹಾಗೆ ಮುಕ್ತಿಗೋಸ್ಕರ ಫಾಲೋ ಮಾಡ್ತಾ ಇರ್ತಾರಲ್ಲ ಅವರು ತಿನ್ನಬಾರ್ದು. ಯಾಕಂದರೆ ಮತ್ತೆ ಈ ಬೌದ್ಧಿಕ ಪ್ರಪಂಚ ಕಡೆ ಅವರು ಬರ್ಬೋದು, ಅಥವಾ ಅವರಲ್ಲಿ ರಾಜಸಿಕ ತಾಮಸಿಕ ಗುಣಗಳು ಹೆಚ್ಚಾಗ್ಬೋದು ಅಂತ ಅವರೆಲ್ಲ ಬಿಟ್ಟಿರ್ತಾರೆ. ಅದರಲ್ಲಿ ಔಷಧಿ ಗುಣಗಳಿರುತ್ತೆ, ಮತ್ತು ಅದರಲ್ಲಿ ರಾಜಸಿಕ ಅಂಶ ಜಾಸ್ತಿ ಇರುತ್ತೆ. ಸೊ ಇದು ಬೇಕು, ಅದು ಬೇಕು, ಈ ಗುಣಗಳು ಜಾಸ್ತಿ ಇರುತ್ತೆ ಅದರಲ್ಲಿ. ಹಾಗಾಗಿ ಭಕ್ತಿ ಮಾಡೋರು, ಅಂದರೆ ಮೋಕ್ಷಕ್ಕೆ ಪ್ರಯತ್ನ ಮಾಡ್ತಿರೋರು ತಿನ್ನಲ್ಲ ಯೂಶಲಿ. ಸ್ಕಿನ್ ಕೇರ್ ರೊಟೀನ್ ಹೇಳಿ ಅಕ್ಕ. ಬಾದಾಮಿ ಎಣ್ಣೆ, ಕಡಲೆ ಹಿಟ್ಟು, ಅರಿಶಿನ ನೀವು ಮಿಕ್ಸ್ ಮಾಡ್ಕೋಬೋದು. ಅರಿಶಿನ, ಕಡಲೆ ಹಿಟ್ಟು. ಬಟ್ ನೀವೇನಾದರೂ ಆಚೆ ಹೋಗ್ತಾ ಇದ್ರೆ
ಅರಿಶಿನ ಯೂಸ್ ಮಾಡಬೇಡಿ. ಅದೇ ಜೀವನದ ನಿಜವಾದ ಅರ್ಥನೇ ಈ ಮೋಕ್ಷ, ಮುಕ್ತಿಯನ್ನ ಪಡೆಯೋದು. ಸೊ ಹೇಗೆ ಪಡಿಬೇಕು? ಈ ಸರಿಯಾದ ಜ್ಞಾನದಿಂದ ನೀವು ಪಡಿಬೇಕು. ಎಷ್ಟೊಂದು ಮಾರ್ಗಗಳಿದೆ. ಭಕ್ತಿ ಯೋಗ ಆಗಿರ್ಬೋದು, ಕರ್ಮಯೋಗ ಆಗಿರ್ಬೋದು, ರಾಜಯೋಗ ಆಗಿರ್ಬೋದು, ಧ್ಯಾನ ಯೋಗ ಆಗಿರ್ಬೋದು. ಸೊ ಈ ಥರ ಹಲವಾರು ಮಾರ್ಗಗಳಿದೆ. ನೀವು ಒಂದು ಮಾರ್ಗನ ಚೂಸ್ ಮಾಡಿಕೊಂಡು ನೀವು ಜೀವನದ ಉದ್ದೇಶವನ್ನು ಪೂರ್ಣಗೊಳಿಸಬೇಕು. ಸೊ ಜೀವನದ ಉದ್ದೇಶನೇ ಮುಕ್ತಿ. ಇಲ್ಲಾಂದರೆ ನೀವು ನೆಕ್ಸ್ಟ್ ಇನ್ನೊಂದು ಜನ್ಮ ಬರ್ತಾನೆ ಇರ್ತೀರ. ನಿಮ್ಗೆ ಯಾವ ಜನ್ಮ ಸಿಗ್ಬೋದು ಹೇಳೋಕ್ಕಾಗಲ್ಲ. ನೀವು ಇವಾಗ ಏನು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಏನು ಮಾಡ್ತಾ ಇರ್ತೀರಾ ಅದೆಲ್ಲ ಕೌಂಟ್ ಆಗ್ತಾ ಇರುತ್ತೆ. ನಿಮಗೆ ರಿಜಿಸ್ಟರ್ ಇಟ್ಟಿರ್ತಾರೆ, ಬುಕ್ ಇಟ್ಟಿರ್ತಾರೆ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ, ಎಷ್ಟು ಕೆಟ್ಟ ಕೆಲಸ ಮಾಡಿದ್ರಿ. ಆ ಬೇಸಿಸ್ ಮೇಲೆ ನಿಮಗೆ ಮುಂದಿನ ಜನ್ಮ ಸಿಗುತ್ತೆ. ನೀವು ಇವಾಗ ಭಕ್ತಿಗೆ ಪ್ರಯತ್ನ ಮಾಡ್ತಾ ಇರ್ತೀರಾ, ಬಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಈ ಜನ್ಮದಲ್ಲಿ, ಅಂದರೆ ನಿಮಗೆ ನೆಕ್ಸ್ಟ್ ಜನ್ಮದಲ್ಲಿ ಸಿಗುತ್ತೆ. ಭಕ್ತಿ ಮಾಡುವಂಥ ಕುಟುಂಬಕ್ಕೆ ನೀವು ಸೇರ್ತೀರ. ಹಾಗೆ ಇಲ್ಲ ನನಗೆ ಮಟನ್ ಇಲ್ಲದೆ ಇರೋಕ್ಕೆ ಆಗಲ್ಲ ಅಂದರೆ ನೆಕ್ಸ್ಟು ನೀವು ಹುಲಿನೋ ಸಿಂಹನೋ ಆ ಥರ ನರಿನೋ ಈ ಥರ ಆಗಿ ಹುಟ್ತೀರ. ಬರೀ ತಿನ್ನಬೇಕು. ಇವರೆಲ್ಲ ಪ್ರಾಣಿಗಳಾಗಿ ಹುಟ್ಟುತ್ತಾರೆ, ಮಾಂಸಾಹಾರಿಗಳಾಗಿ. ನೀವೇನು ತಿಂತೀರಾ? ಸೊ ಸಾತ್ವಿಕ ಆಹಾರ, ಒಳ್ಳೆ ಆಹಾರ ತಿನ್ನಬೇಕು. ಎಲ್ಲ ಆಚೆ ಕಡೆದೇ ಜಾಸ್ತಿ ತಿಂತಾ ಇದ್ರೆ ನಿಮಗೆ ಆಕ್ನೆ ಅನ್ನೋದು ಹೋಗೋದೇ ಇಲ್ಲ, ಮರ್ತು ಬಿಡಿ ಅದನ್ನು. ಕ್ಲಿಯರ್ ಸ್ಕಿನ್ ಅನ್ನೋದನ್ನ ಮರ್ತು ಬಿಡಿ. ಆಮೇಲೆ ಇನ್ನೊಂದು, ಒಳ್ಳೆ ಆಲೋಚನೆ ಮಾಡಬೇಕು. ನೀವು ನೆಗೆಟಿವ್ ಥಾಟ್ ಮಾಡಿದಷ್ಟು ನಿಮ್ಮ ಸ್ಕಿನ್ನಿಗೆ ಎಫೆಕ್ಟ್ ಆಗುತ್ತೆ ಅದು. ಸೊ ನೀವು ಏನು ಥಾಟ್ಸ್ ಮಾಡ್ತೀರಲ್ವ ಅದು ಅಷ್ಟೇ ಪಾಸಿಟಿವ್ ಆಗಿರಬೇಕು. ಇದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ, ಅದರಿಂದ ನಮ್ಮ ಸ್ಕಿನ್ ಮೇಲೂ ಅದು ಪರಿಣಾಮ ಬೀಳುತ್ತೆ. ಥ್ಯಾಂಕ್ ಯು ವೇಕ್ಷಾ. ನೀವು ನೆಕ್ಸ್ಟ್ ನಿಮ್ಮ ಜೆನರೇಷನ್ಗೆ ಆಲ್ಫಾ ಬೀಟಾ ಜೆನರೇಷನ್ಗೆ ಅವ್ರಿಗೆ ಮಾದರಿ ಆಗ್ಬೋದು, ಮಾದರಿ ಹೆಣ್ಣು. ಥ್ಯಾಂಕ್ ಯು ಸೋ ಮಚ್ ಅಮ್ಮಂಗೆ. ಒಳ್ಳೆ ಹುಡುಗ ಪ್ರಕಾಶ್, ಯೋಗ ಕ್ಲಾಸಿಗೆ ಜಾಯ್ನ್ ಆಗಿ. BP ಶುಗರ್ ಎಲ್ಲದಕ್ಕೂ ಬಾಯಿ ಹೇಳಿಬಿಡಿ. ಗುರುಕುಲದಲ್ಲಿ ಓದ್ತಿದ್ದಾರೆ ಮಕ್ಕಳು, ದೇ ಲರ್ನ್ ಫ್ರಮ್ ದೇರ್. ವೆರಿ ಗುಡ್. ಗುರುಕುಲಾಗ ಹಾಕಿ. ಈ ಲಕ್ಷ ಫೀಸ್ ಎಲ್ಲ ಕೊಟ್ಬಿಟ್ಟು ದೊಡ್ಡ ಸ್ಕೂಲ್ಗೆಲ್ಲ ಹಾಕಬೇಡಿ. ಕ್ಯಾಶ್ ಎಷ್ಟು ಇಟ್ಟಿದ್ದೀರಾ ನಿಮ್ಮ ಬ್ಯಾಗಲ್ಲಿ ಹೇಳಿ. ಬೆಲೆ ಕಟ್ಟಕ್ಕಾಗದೇ ಇರೋವಂಥ ವಸ್ತುಗಳನ್ನ ನಾವು ಇಟ್ಕೊಂಡಿದ್ದೀವಿ ನಮ್ಮ ಬ್ಯಾಗಲ್ಲಿ. ಎಷ್ಟು ಅಂತ ಹೇಳಿ ನಾನು ಮೆಷರ್ ಮಾಡೋಕ್ಕಾಗಲ್ಲ. ಕಾನ್ಸಂಟ್ರೇಟ್ ಹೇಗೆ ಮಾಡಬೇಕು ಅಂದರೆ, ಫಸ್ಟು ಬನ್ನಿ, ನಿಮ್ಮ ಥಾಟ್ಸ್ನ ನೀವು ಫೋಕಸ್ ಮಾಡಬೇಕು, ಫೋಕಸ್ಡ್ ಆಗಿಡಬೇಕು, ಓದೋ ಕಡೆಗೆ ಫೋಕಸ್ ಮಾಡಬೇಕು. ಹೇಗೆ ಅಂದರೆ ಜಪ ಆ್ಯಂಡ್ ಧ್ಯಾನ, ಯೋಗ. ಸೊ ಯೋಗದಲ್ಲೆಲ್ಲ ಫೋಕಸ್ಗೆ ಅಂತಲೇ ಆಸನ ಇದೆ. ಸೊ ನೀವು ಒಂದೇ ಕಡೆ ಫೋಕಸ್ ಮಾಡಿದ್ರೆ ನಿಮ್ಮ ಇಡೀ ಬಾಡಿ ಬ್ಯಾಲೆನ್ಸ್ ಆಗಿ ನಿಲ್ಲಿಸ್ಬೋದು, ಒಂದು ಕೈ ಮೇಲೆ ಒಂದು ಕಾಲ ಮೇಲೆ. ಸೊ ಅದೆಲ್ಲ ಫೋಕಸ್ ಇದ್ದರೆ ಮಾತ್ರ ನೀವು ಯೋಗಾಸನ ಮಾಡೋಕ್ಕಾಗೋದು. ಸೊ ನೀವು ಇದರಲ್ಲಿ ಫೋಕಸ್ ಹಾಕೋಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ ಆರಾಮಾಗಿ ನೀವು ಓದೋ ಕಡೆ ಕೂಡ ಫೋಕಸ್ ಮಾಡ್ಬೋದು. ಮಾರ್ನಿಂಗ್ ಕ್ಲಾಸ್ ಟೈಮ್ 5:30 to 6:30, ಬೆಳಗ್ಗೆ 5:30 to 6:30. ಅದಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಂಡು ಬಂದಿರಬೇಕು ಕ್ಲಾಸ್ಗೆ. ಓಕೆ. ಸೊ 4 ಗಂಟೆಗೆ ಎದ್ದೇಳಿ, ನಿಮ್ಮ ಮನೆ ಕೆಲಸ ಏನಾದರೂ ಇದ್ದರೆ ಮುಗಿಸ್ಕೊಳ್ಳಿ. ಆಮೇಲೆ ಜಪ ಮಾಡಿ ಕ್ಲಾಸ್ನ ಸ್ಟಾರ್ಟ್ ಮಾಡಬೇಕು. ಹೌ ಟು ಅಟೆಂಡ್ ಯುವರ್ ಯೋಗ ಕ್ಲಾಸ್? ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ನನ್ನ ಪ್ರೊಫೈಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ನಿಮ್ ನೆಟ್ವರ್ಕ್ ರೌಂಡ್ ಹೊಡಿತಾ ಇದೆ. ಇವಾಗ ನೀವು ಕಾಣಿಸ್ತಾ ಇದ್ದೀರಾ? ನೀವಿದ್ದೀರಾ? ಕಾಣಿಸಲ್ಲ ನಾನು. ಯಾವ ಬಾರ್ಡರ್ ಅಲ್ಲಿ ಇದ್ದೀರಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನನ್ ಮತ್ತೆ ಕನೆಕ್ಟ್ ಮಾಡ್ಕೊಂಡಿದ್ಕೆ. ಹೇಳಿ. ಇದು ಅಂದ್ರೆ ನನ್ಗೊಂದು ಇದು ನೆನಪಾಯ್ತು. ಅರ್ಜುನಂದು ಗೂಢಾಕೇಶ ಅಂತ ಏನಕ್ ಕರೀತಾರೆ ಅನ್ನೋದು. ಮತ್ತೆ ಶ್ರೀಕೃಷ್ಣ ಅವನಿಗೆ ಭಗವದ್ಗೀತೆ ಅರ್ಜುನನ್ಗೆ ಏನು ಕೇಳ್ತಾನೆ, ಅವನು ಇವನನ್ನೇ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡು? ಯಾಕಂದ್ರೆ ಕ್ಷತ್ರಿಯರು ಬೇರೆಯವರು ಇದ್ರಲ್ವಾ, ಭೀಮನು ಇದ್ದ, ಧರ್ಮರಾಯನು ಇದ್ದ, ನಕುಲ ಸಹದೇವರು ಇದ್ರು. ಅವನು ಅದರಲ್ಲೂ ಸಹದೇವ ಅಂತೂ ಅವನು ತುಂಬಾ ಜ್ಞಾನಿ, ಅವನನ್ಗೆ ಹೇಳ್ಬೋದಾಗಿತ್ತಲ್ವಾ. ಗುಡಾಕೇಶ ಅಂತ ಅಂದ್ರೆ ಮೊದ್ಲು ನಿದ್ದೆ ಮತ್ತೆ ಅಜ್ಞಾನ ಎರಡೂನು ಅದ್ರಲ್ಲಿ ಬರುತ್ತೆ.
ಅಂದ್ರೆ ಎರಡನ್ನೂ ಸಹ ಅರ್ಜುನ ಗೆದ್ದಿರ್ತಾನೆ. ಈ ಗುಡಾಕೇಶ, ಗುಡಾಕ ಅಂದ್ರೆ ನಿದ್ದೆ ಅಲ್ವಾ, ನಿದ್ದೆ. ಅವನು ಧನುರ್ವಿದ್ಯೆ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಏನ್ ಮಾಡ್ತಾನೆ ಅಂದ್ರೆ ದಿನಗಳವರೆಗೂ ಅವನು ಎಚ್ಚರ ಇದ್ಕೊಂಡು ಅವನು ಪ್ರಾಕ್ಟೀಸ್ ಮಾಡ್ತಾ 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 ಅವನ್ ಕಂಟ್ರೋಲ್ ಅಲ್ಲಿನೇ ನಿದ್ದೆ ತಂದಿರ್ತಾನೆ. ಅವ್ನಿಗೆ ಯಾವಾಗ ಬೇಕು ಅಂತ ಅವಾಗ ನಿದ್ದೆ ಹೋಗ್ತಾನೆ. ಅವ್ನು 10 ನಿಮಿಷ ನಿದ್ದೆ ಮಾಡ್ತೀನಿ ಅಂದ್ರೆ ಅವ್ನು 10 ನಿಮಿಷ ಸಾಕು ನಿದ್ದೆ, ಆತರ. ಮತ್ತೆ ಪಾಂಡವರು ವನವಾಸದಲ್ಲಿದ್ದಾಗ 5 ಜನರನ್ನು ಮಲಗಿಸಿ ಅವನೊಬ್ಬ ಎಚ್ಚರ ಇರ್ತಾನೆ ರಾತ್ರಿ ಪೂರ್ತಿ. ಹಾ, ಹಾಗೆ ಅವನಿಗೆ ಬೇಕಾದಾಗ ಅವನು ನಿದ್ದೆ ಮಾಡ್ತಾನೆ, ಆತರ ಅವನು. ಅದಕ್ಕೆ ಅವನನ್ನ ಗೂಢಾಕೇಶ ಅಂತ ಕರೀತಾರೆ. ಮತ್ತೆ ಅಜ್ಞಾನ ಸಹ ಅದರಲ್ಲೇ ಬರುತ್ತಲ್ವಾ, ಅಜ್ಞಾನನು ನೀವ್ ಹೇಳಿದ್ರೆ ಅಜ್ಞಾನದ ಬಗ್ಗೆ. ಹಾಗೆ ಮತ್ತೆ ಶ್ರೀಕೃಷ್ಣ ಅರ್ಜುನನ್ನ ಏನಕ್ಕೆ ಅವನು ಅವನನ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೋತಾನೆ ಅಂದ್ರೆ ಅವನು ಶ್ರೇಷ್ಠ ಭಕ್ತನಾಗಿರ್ತಾನೆ. ಮತ್ತೆ ಅವನ ಭಾತೃತ್ವ ಮತ್ತೆ ಸಹೋದರ ಭಾತೃತ್ವದಲ್ಲಿರ್ತಾನೆ, ಭಾವ ಅವನಿಗೆ ಶ್ರೀಕೃಷ್ಣ. ಮತ್ತೆ ಅವನು ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಎಲ್ಲರಿಗೂ ಜಾಸ್ತಿ ಅವನಿಗಿರುತ್ತೆ. ಮತ್ತೆ ಇನ್ನೊಂದು, ಅವನು ಕೃಷ್ಣ ಯಾವಾಗ ಅವತಾರದ ಎತ್ಬಿಟ್ಟು ಭೂಮಿ ಮೇಲೆ ಬರ್ತಾನಲ್ವಾ, ಅದ್ರ ಜೊತೆ ಅವನು ಕರ್ಕೊಂಡ್ ಬಂದಿರ್ತಾನೆ ಎಲ್ಲಾ ಅವತಾರಗಳಲ್ಲೂ. ಈಗ ನಾರಾಯಣದಲ್ಲೂ ಅರ್ಜುನ ಬಂದಿರ್ತಾನೆ. ಆದ್ರೆ ಅರ್ಜುನ ನಾವು ಮಾನವ ಜನ್ಮ ತಗೊಂಡ್ಮೇಲೆ ಅವನಿಗೆ ಪರಮ ಪ್ರಜ್ಞೆ ಇರೋದಿಲ್ಲ. ಅಂದ್ರೆ ನಮ್ಗೆ ಆತ್ಮ ಪ್ರಜ್ಞೆಯಲ್ಲಿ ಏನ್ ಮಾಡುತ್ತಾನೆ ಅಂದ್ರೆ ಈ ಜನ್ಮದಲ್ಲಿ ಮಾತ್ರ ನಮ್ಗೆ ಏನಾಗಿರುತ್ತೆ ಅದ್ ನಾನ್ ನೆನಪಿರುತ್ತೆ, ಹಿಂದಿನ ಜನ್ಮದಲ್ಲಿ ನಾವ್ ಏನಾಗಿದ್ವಿ ಅನ್ನೋದು ನೆನಪಿರಲ್ಲ, ಹೌದಲ್ವಾ? ಅದರಿಂದ ಅವನಿಗೆ ಗೊತ್ತಿರೋದಿಲ್ಲ. ಕೃಷ್ಣ ಅದೇ ವಿವಸ್ವಾನನಿಗೆ ನಾನು ಭಗವದ್ಗೀತೆ ಹೇಳ್ದೆ ಅಂದಾಗ ಅವನು ಹೇಳ್ತಾನೆ, ನೀನು ಇಷ್ಟು ಚಿಕ್ಕವನು, ನೀನು ಅವ್ರಿಗೆ ಹೆಂಗ್ ಹೇಳಕ್ ಸಾಧ್ಯ ಅಂತ ಕ್ವಶನ್ ಮಾಡ್ತಾನೆ ಫಸ್ಟ್ ಅರ್ಜುನ. ಅದರಿಂದ ನಿನಗೆ ನಾನು ಇವಾಗ ಈ ಜನ್ಮದಲ್ಲಿ ಇಷ್ಟು ಚಿಕ್ಕವನ್ ತರ ಕಾಣ್ತಾ ಇದ್ದೀನಿ, ಅದೇ ನಾನು ವಿವಸ್ವಾನ್ಗೆ ಹೇಳೋ ಟೈಮಲ್ಲೂ ನೀನ್ ನನ್ ಜೊತೆಗಿದೆ, ಆದ್ರೆ ನಿನಗೆ ಅದು ನೆನಪಿಲ್ಲ ಅರ್ಜುನ ಅನ್ನೋದನ್ನ ಅವನು ಸ್ಪಷ್ಟಪಡಿಸ್ತಾನೆ ಅರ್ಜುನನ್ಗೆ. ಹಾಗೆ ಅವನು ಅಷ್ಟು ಇದಾಗಿರ್ತಾನೆ. ಮತ್ತೆ ಅವನು ಮಲಗಿದ್ದಾಗ್ಲೂ ಸಹ ಅವನ ರೋಮದಲ್ಲೂ ಹರೇ ಕೃಷ್ಣ ನಾರಾಯಣ ಅನ್ನೋದನ್ನ ಜಪಿಸ್ತಾನೆ ಅವನು. ಅದರಿಂದ ಅವನು ತುಂಬಾ ಪ್ರಿಯನಾದಂತವನಾಗಿರೋದ್ರಿಂದ ಅವನು ಕೃಷ್ಣ ಅವನ್ನ ಸೆಲೆಕ್ಟ್ ಮಾಡ್ಕೋತಾನೆ ಭಗವದ್ಗೀತೆನ. ನೋಡಿ, ಭಕ್ತರು ಅಂದ್ರೆ ಹಿಂಗಿರ್ಬೇಕು. ನಿಮ್ಮ ರೋಮದಲ್ಲೂ ಅವನ ನಾಮ ಜಪಾನೇ ಇರ್ಬೇಕು. ನಂಗೆ ಯಾರೋ ಹೇಳ್ತಾ ಇದ್ರು ಇವಾಗ, ಈ ಬೃಂದಾವನಕ್ಕೆ ಹೋಗ್ಬೇಕಂದ್ರೆ ಸುಮ್ನೆ ಹೋಗಕ್ಕಾಗಲ್ಲ, ಕೃಷ್ಣ ಕರೆಸ್ಕೋಬೇಕು ಅನ್ನುವಂತ ಮುಖ್ಯ ಪ್ರಭುಜಿ ಅವ್ರು ಹೇಳಿದ್ರು. ನಾವೇ ಎಷ್ಟೊಂದ್ಸಲ ಪ್ಲಾನ್ ಮಾಡಿದೀವಿ, ನಮ್ಗೆ ಹೋಗಕ್ಕಾಗಿಲ್ಲ, ನೀವು ಹೋಗಿದ್ದೀರಾ ನೋಡಿ. ಸೊ ಅದು ಕೃಷ್ಣ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ನಾವು ಹೋಗ್ಬೇಕಂತ ಅಲ್ಲ, ಕೃಷ್ಣನ ನಾವ್ ನೋಡ್ಬೇಕಂತ ಹೋಗೋದಲ್ಲ, ಕೃಷ್ಣ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾರು ಬರ್ಬೇಕು ಅವನ ನೋಡಕ್ಕೆ ಅಂತ. ನಾವು 100 ಜನದಲ್ಲಿ 10 ಜನ ಸೆಲೆಕ್ಟ್ ಮಾಡ್ಕೋತಾರೆ ಭಗವಂತ, ನೀವು ಬೃಂದಾವನಕ್ಕೆ ಬರ್ಬೇಕು ಅಂತ. ಅದ್ರಲ್ಲಿ ಕೇವಲ ಒಬ್ರು ಮಾತ್ರ ಬರ್ಸಾನಾಗ ಹೋಗಕ್ಕೆ ಕಾರಣ ಆಗುತ್ತೆ. ಅದ್ರಲ್ಲಿ ನೀವು ಬೃಂದಾವನಕ್ಕೆ ಹೋಗಿದ್ರೆ ಬರ್ಸಾನಾಗ ಹೋಗಿದ್ದೀರಾ ನೀವು? ನೋಡಿ, ಅದ್ರಲ್ಲೂ ನೀವು ಅದೃಷ್ಟವಂತರು. ಸಿಕ್ತು. ಅದೃಷ್ಟ ಎಲ್ಲಾರ್ಗು ಸಿಗಲ್ಲ, ನಿಮಗ್ ಸಿಕ್ಕಿದೆ ಅಂದ್ರೆ ನೀವು ತುಂಬಾ ಅದೃಷ್ಟವಂತರು. ಏನೋ ಪರ್ಪಸ್ಗೋಸ್ಕರ ನಮ್ಮನ್ನ ಭಕ್ತರನ್ನಾಗಿ ಆರಿಸ್ಕೊಂಡಿರ್ತಾನೆ. ಅದನ್ನ ನಾವು ವಾಪಸ್ ಕೊಡ್ಬೇಕಲ್ವಾ ಜನರಿಗೆ? ಕೊಡೋಣ, ಎಲ್ರು ಕೊಡೋಣ. ಎಲ್ಲರನ್ನೂ ಭಗವದ್ಗೀತೆ ಮತ್ತೆ ಭಕ್ತಿ ಯೋಗನ ಮಾಡೋಕೆ ನಾವು ಪ್ರೇರೇಪಿಸ್ಬೇಕು. ಎಲ್ಲದಕ್ಕೂ ಉತ್ತರ ಭಗವಂತ ಕೊಟ್ಟಿದ್ದಾರೆ, ಆದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಾವು ತಗೋಬೇಕಷ್ಟೇ. ಬೇಗ ಹೋಗಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಎಲ್ಲ ಭಗವಂತನ ಆಶೀರ್ವಾದ. ಎಲ್ಲ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನ ಏನಾದ್ರೂ ಕ್ವೆಶ್ಚನ್ಸ್ ಇದ್ರೆ ನೀವು DM ಮಾಡಿ, ಇಲ್ಲಾಂದ್ರೆ ನಾಳೆಯ ತರಗತಿಯಲ್ಲಿ ಕೇಳಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ.